ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರದಾಗು ಅಮ್ಮನ ಮನೆಗೆ ಬಂದಿದ್ದೀನಿ ಅಲ್ವಾ. ನಮ್ಮ ಅಮ್ಮಂಗೆ ಗುರುವಾರದ ದಿನ ಆ ಸಾಯಿಬಾಬಾನ ಪೂಜೆ ಮಾಡಿಲ್ಲ ಅಂತಂದರೆ ಎಲ್ಲೇ ಇದ್ದರೂ ಸರಿನೇ, ಯಾವ ಊರಲ್ಲಿದ್ರೂ ಸರಿನೇ, ಒಂದೆರಡು ಊದಿನ ಕಡ್ಡಿ ಆದರೂ ಹಚ್ಚಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಆ ಪುಟ್ಟಪರ್ತಿ ಸಾಯಿಬಾಬಾ ತನಗೆ ಪ್ರಾಣ ಕೊಟ್ಟರು, ನೆಕ್ಸ್ಟ್ ಇನ್ನೊಂದು ಸಲ ಜೀವ ಕೊಟ್ಟರು ದೇವರು ಅಂತಲೇ ತುಂಬಾ ಬಿಲೀವ್ ಮಾಡ್ತಾರೆ. ಆವತ್ತಿನ ದಿನ 10-10:30 ಇಲ್ಲ 11 ಗಂಟೆನೂ ಆಗುತ್ತೆ ಕೆಲವೊಂದು ಸಲ ಪೂಜೆ ಮಾಡಿ ತಿಂಡಿ ತಿನ್ನೋಷ್ಟೊತ್ತಿಗೆ. ನಮ್ಮಮ್ಮ ಹಾರ್ಟ್ ಪೇಷೆಂಟು. ಬೆಳಿಗ್ಗೆನೇ 9 ಗಂಟೆ 9:30 ಅಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ ತಿನ್ನಬೇಕು. ಬಟ್ ಆದರೂ ಅವ್ರಿಗೆ ದೀಪಾರಾಧನೆ ಮಾಡ್ದಲ್ಲಿ ಅವ್ರಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾವ ಊರಲ್ಲಿದ್ರೂ ಸರಿನೇ, ಡಾಕ್ಟ್ರ್ ಅಷ್ಟೇ ಹೇಳಿದ್ರು, ಅವರು ಬಿಡೋದಿಲ್ಲ. ಪೂಜೆ ಆಗೋವರೆಗೂ ತಿಂಡಿ ಅನ್ನೋದು ತಿನ್ನೋದಿಲ್ಲ. ಅದಾದಮೇಲೆ ನಾನು ತಿಂಡಿಗೆ ಸ್ವಲ್ಪ ಬೆಂಡೆಕಾಯಿ, ಹೀರೆಕಾಯಿ ಅದನ್ನು ಹಾಗೆ ಹಚ್ಕೊಂಡು ನಾನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಎಣ್ಣೆಲಿ ನೀಟಾಗಿ ಜಿಗುರೆಲ್ಲ ಹೋಗೋ ಹಾಗೆ ಫ್ರೈ ಮಾಡ್ಕೊಂಡು ಅದಾದಮೇಲೆ ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಉಪ್ಪು ಒಂಚೂರು ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದು ಸಂಜೆ ಟೈಮ್ ಅಮ್ಮ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ನಿಧಾನ ಪ್ರಶಾಂತವಾಗಿ ಸ್ವಲ್ಪ ಟೀ ಕುಡಿದ್ರೆ ಅದೊಂಥರ ನೆಮ್ಮದಿ, ಡೇ ಮುಗೀತಪ್ಪ, ಇನ್ನೇನು ಮಲ್ಕೋಬೋದು, ಊಟ ಮಾಡಿ ಅನ್ನೋ ಥರ. ಈಗ ಸಾಯಂಕಾಲ ನಾನಿಲ್ಲಿ ಕರ್ದ ಮಂಡಕ್ಕಿ ಅಂತಾರೆ ನನ್ನ ಸೈಡು. ನಾಳೆ ಮನೆ ದೇವರಿಗೆ ಹೋಗಬೇಕು ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಗೆ ಶೇಂಗಾ ಬೀಜ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಈ ಮಂಡಕ್ಕಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು 10 to 15 ಡೇಸ್ 10 ಡೇಸು 1 ವೀಕ್ ಇಟ್ಕೊಂಡು ತಿನ್ಬೋದು. ಅದಾದಮೇಲೆ 1-2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಈ ರೀತಿಯಾಗಿ ಮಾಡೋದು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮಂಡಕ್ಕಿಗೆ. ಸ್ವಲ್ಪ ಬೂಂದಿ ಹಂಗೇನೆ ದಾಣಿ ಸೇರಿಸ್ಕೊಂಡು ತಿಂದರೆ, ಇದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಟ್ಕೊಂಡು ತಿಂದರೆ ಮಕ್ಳಿಗೆ ಯಾವಾಗಾದರೂ ಕೊಡ್ತಾ ಇರ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ. ಈಗಂತೂ ಮಳೆಗಾಲ ಅಲ್ವಾ, ಸಾಯಂಕಾಲ ಟೈಮಲ್ಲಿ ಖಾರವಾಗಿ ಸ್ಪೈಸಿಯಾಗಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಅದಾದಮೇಲೆ ಇದಕ್ಕೆ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಹಂಗೇನೆ ಉಪ್ಪು, ಖಾರದ ಪುಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕು. ಸ್ಟವ್ ಉರಿವಾಗಲೇ ಹಾಕಿದ್ರೆ ಖಾರದ ಪುಡಿ ಒತ್ತೋಗಿ ಕರ್ಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಆದಮೇಲೆ ಮಂಡಕ್ಕಿ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಅಷ್ಟೇ. ಇಲ್ಲಿ ನೋಡಿ, ಹೊರಗಡೆ ನಮ್ಮಮ್ಮ ನನ್ನ ಮಗನು ವಾಕಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ. ನನ್ನ ಮಗನಿಗೆ ತುಂಬ ಇಷ್ಟ ಮಕ್ಳ ಜೊತೆ ಆಟ ಆಡೋದು ಅಂತಂದರೆ. ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಹೋಗಮ್ಮ ಅಂತಂದರೆ, ಈ ಹೊರಗಡೆ ಬಿಡೋದಕ್ಕೆ ಎಲ್ಲ ಮಕ್ಳಿಗೂ ಇದಕ್ಕೆ ಜ್ವರ ಬಂದ್ಬಿಟ್ಟಿದೆ. ಈ ಥಂಡಿಗೆ, ಈ ವಾತಾವರಣಕ್ಕೆ ಎಲ್ಲ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬಂದ್ಬಿಟ್ಟಿದೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಭಯ. ಅವನಿಗೆ ಒಳಗಡೆ ಇರೋದಂದರೆ ಆಗಲ್ಲ, ಏನು ಮಾಡೋದು ಹೇಳಿ. ಈಗ ಹೇಳಿದ್ನಲ್ಲ ನಿಮ್ಗೆ ಯಾವಾಗಲೇ ಅರಿಶಿನ ಪುಡಿ, ಉಪ್ಪು. ಸ್ಟವ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕೆಂತಂದರೆ ಫಸ್ಟೇ ಹಾಕಿದ್ರೆ ಕರ್ಗಾಗೋಗ್ಬಿಡುತ್ತೆ. ಈ ರೀತಿ ಮಾಡಿಟ್ಕೊಂಡು ಮಂಡಕ್ಕಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ, ಸ್ವಲ್ಪ ನೀವು ಮಂಡಕ್ಕಿ ಫ್ರೈ ಮಾಡುವಾಗ ಒಂಚೂರು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಆಗುತ್ತೆ ಮಂಡಕ್ಕಿ. ಜಾಸ್ತಿ ಹೊತ್ತು ಇಟ್ಕೊಬೇಡಿ, ಆಮೇಲೆ ಮಸಾಲೆ ಕರ್ಗಾಗ್ಬಿಟ್ರೆ ಮಂಡಕ್ಕಿನೂ ಕರ್ಗಾಗ್ಬಿಡುತ್ತೆ. ಇವಾಗ ಕಲಿಸ್ತೀನಿ ನೋಡಿ. ನೋಡಿದ್ರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಸಾಯಂಕಾಲ ಟೈಮು ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.